ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿದ್ದೀರಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಬಳಿ ಅಕ್ಷಯ ವೃಕ್ಷ ಇದ್ರೆ ಖಂಡಿತವಾಗೂ ನಿಮ್ಗೆ ಸಹಾಯ ಮಾಡುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಾ ಇರುವಂತಹ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಈ ವಿಚಾರ ಬಹುಶಃ ಸಾಕಷ್ಟು ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ ಅಂತ ಹೇಳಬಹುದು. ಎಲ್ಲೋ ಒಂದು ಕಡೆ ಈ ಸಾಲ ಕೇಳಕ್ ಹೋದಾಗಿರಬಹುದು, ಶುಕ್ರವಾರ ಇದೆ ಇವತ್ತು ಬೇಡ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ. ಹಣ ಕೇಳಕ್ ಹೋದ್ರೆ ನಾವು ಒಂದ್ ಸ್ವಲ್ಪ ಹಣ ಕಡಿಮೆ ಇದೆ ಹಣ ಕೊಡಿ ಅಂತ, ಅದೇ ಯಾರಾದ್ರೂ ಕೊಟ್ರೆ ನಾವ್ ಇಸ್ಕೊಂಡ್ ಬಿಡ್ತೀವಿ. ಈ ಶುಕ್ರವಾರ ಕೊಡ್ಬೇಡಿ ಅಂತ ನಾವೇನ್ ಹೇಳಕ್ ಹೋಗೋದಿಲ್ಲ. ಹಣ ಇನ್ಕಮಿಂಗ್ ಓಕೆ, ಆದ್ರೆ ಔಟ್ ಗೋಯಿಂಗ್ ಹೋಗ್ಬೇಕು ಅಂತಂದಾಗ ನೆಪಗಳು ಹೇಳ್ತೀವಿ ಅಂತಾನೆ ಹೇಳ್ಬೋದು, ಶುಕ್ರವಾರ ಬೇಡ ಅಂತ. ಸೊ ಈ ರೀತಿ ಈ ಶುಕ್ರವಾರದ ಒಂದು ಎಫೆಕ್ಟ್ ಯಾವ ರೀತಿ ಇರುತ್ತೆ? ಖಂಡಿತ ಶುಕ್ರವಾರ ನಮ್ಮಿಂದ ಏನಾದ್ರೂ ಪಾಕೆಟ್ ಇಂದ ಹಣ ಹೊರಗಡೆ ಹೋದ್ರೆ ನಮ್ಮ ಹತ್ರ ಹಣ ಬರೋದಿಲ್ವಾ? ಹೇಗೆ ಗುರುಗಳೇ, ಶುಕ್ರವಾರ ನಾವು ಹಣ ಕೊಡಬಾರ್ದ ಯಾರಿಗೂ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಅಪ್ರೀತಿಯ ನನ್ನ ಬಂಧುಗಳೇ, ನೀವು ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಹಂಗೆ ಎಚ್ಚರಿಸಿದ್ರೆ ನನಗೆ ಕೆಲವು ಗೊತ್ತಿಲ್ಲ ಆಚೆ ಬರ್ತವೆ. ಈ ದಯವಿಟ್ಟು ಈ ಮೂಢನಂಬಿಕೆಗಳ ಕಡಿವಾಣ ಹಾಕಿ, ಮೊದಲು ಹಾಕಿ. ನಿಮ್ಮ ಮನೆಯಲ್ಲೇ ನಿಮ್ಮ ಕೊಲೀಗ್ಸ್ ಯಾರೋ ತುಂಬಾ ನಿಮಗೆ ಬೇಕಾಗಿರೋರು, ತುಂಬಾ ಅಂದ್ರೆ ತುಂಬಾ, ಅವರೇ ನಿಮ್ಮ ಜೀವಾಳ ಅನ್ನೋರು ಇಮ್ಮಿಡಿಯೇಟ್ ಆಸ್ಪತ್ರೆ ಕಟ್ಟಿದ್ರೆ ಅವ್ರ ಪ್ರಾಣ ಉಳಿಯುತ್ತೆ. ನಿಮ್ಮನ್ನು ಬಂದು ಹಣ ಕೇಳ್ತಾರೆ, ನಿಮ್ಮ ಹತ್ರ ಇದೆ, ಕೊಡ್ಬೇಕು ಅಂತಲೂ ಮನಸ್ಸಿದೆ, ನಿಮಗೆ ಕೊಡ್ಬೇಕು ಅಂತ ಮನಸ್ಸಿದೆ, ಆದ್ರೆ ಜಪ್ಪಯ್ಯ ಅಂದ್ರು ನೀವು ಯಾರೋ ನಿಮ್ಮ ಮನೆಯಲ್ಲಿ ಹೇಳಿದವ್ರ ಮಾತು ಕೇಳ್ಕೊಂಡು ಶುಕ್ರವಾರ ಕೊಡೋದೇ ಇಲ್ಲ. ಅದ್ರಲ್ಲೂ ಲೈಟ್ ಹಾಕ್ಬಿಟ್ಟಿದೆ ಅಂದ್ರೆ ಇನ್ನೂ ಕೊಡೋದೇ ಇಲ್ಲ. ನೀವು ಹಂಗೆ ನೀವು ಗಟ್ಟಿ ಆಗ್ಬಿಟ್ಟಿದ್ರಿ, ನೀವು ಜಟ್ಟಿ ಆಗಿದ್ದೀರಿ, ಗಟ್ಟಿ ಅಲ್ಲ ಜಟ್ಟಿ ಆಗಿದ್ದೀರಿ. ನೀವು ಹಾಗೆ ಆಗ್ಬಿಟ್ಟಿದ್ರಿ. ಏನೋ ಒಂದು ಪುಸ್ರಾಯಿಸಿ ಏನೋ ಒಂದು ಹೇಳಿ ಕಳಿಸ್ಬಿಡ್ತೀರಲ್ಲ. ನಿಜ ಹೇಳ್ತೀನಿ, ನಿಮ್ಮ ಹತ್ರ ಇರೋ ಹಣ ನಾಯಿ ಮೊಲೆ ಹಾಲು. ನೀವೇನಾದ್ರೂ ಅಂತ ಸಂದರ್ಭದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅವನ ಶತ್ರು ಆಗಿದ್ರು ದಯವಿಟ್ಟು ಕೊಡಿ. ಒಬ್ಬರು ಪ್ರಾಣ ಉಳಿಯುತ್ತೆ ಅಂತಂದ್ರೆ ಏನ್ ಜೀವ ರೀ, ಏನ್ ಜೀವನ ರೀ, ಎಂತಹ ಬದುಕು ಕಟ್ಕೋಬೇಕು ರೀ ನೀವು. ಅವ್ರು ಯಾರೋ ಹೇಳ್ತಿದ್ರು, ಶ್ಯಾಮನವರು, ಶಿವಶಂಕರಪ್ಪ, ನನಗೇನ್ ದೇವ್ರೆಲ್ಲ ಕೊಟ್ಟಿದ್ದಾನಪ್ಪ, ಪೂರ್ಣವಾಗಿ ಆರೋಗ್ಯ ಕೊಟ್ಟಿದ್ದಾನೆ, ಆಯುಸ್ ಕೊಟ್ಟಿದ್ದಾನೆ, 2 ಹೆಲಿಕಾಪ್ಟರ್ ಇಟ್ಕೊಂಡಿದ್ದೀನಿ, 4-5 ಬೆನ್ಸ್ ಕಾರ್ ಇಟ್ಕೊಂಡಿದ್ರೆ ಬೇಕಾದಷ್ಟು ಚೆನ್ನಾಗಿದ್ದೀನಿ ಅಂತ ಖುಷಿಯಾಗಿ ಹೇಳ್ಕೊಂಡಪ್ಪ. ಹಾಗೆ ನೀವು ಹೇಳ್ಕೋಬೇಕಾ? ನೀವು ಮರೆಮಾಚಬೇಡಿ. ನಿಮಗೇನು ಗೊತ್ತಿದೆಯೋ ಅದನ್ನ ಮುಚ್ಚಿಡಬೇಡಿ, ಬಚ್ಚಿಡಿ ಅಂತ ಮಾತಾಡ್ತಾರಲ್ಲ. ದಯವಿಟ್ಟು ನಿಮಗೆ ಬಚ್ಚಿಡ್ಬೇಕಾಗಿರೋದು ಯಾವ್ದು ಗೊತ್ತಾ? ಇನ್ನೊಬ್ಬರಿಗೆ ಅವಮಾನ ಆಗುತ್ತೆ ಅಂದ್ರೆ ಅದನ್ನ ಬಚ್ಚಿಡಿ, ಇನ್ನೊಬ್ಬರಿಗೆ ನೋವಾಗುತ್ತೆ ಅಂದ್ರೆ ಅದನ್ನ ಬಚ್ಚಿಡಿ. ಎಲ್ರ ಮುಂದೆ ತೆರೆದ ಪುಸ್ತಕ ಅವ್ರನ್ನ ಅವಮಾನ ಮಾಡೋದು. ದಯವಿಟ್ಟು ಇದನ್ನ ಯಾವತ್ತೂ ಯಾವ ಕಾಲಕ್ಕೂ ಮಾಡಬೇಡಿ, ಸರ್ವದಾ ಮಾಡಬೇಡಿ. ಆಮೇಲೆ ಇದೇ ತರಹದ ಕೆಲವು ಮೂಢನಂಬಿಕೆಗಳಿದೆ. ಯಾರೋ ಹೇಳಿದ್ದಾರೆ ಮಾಡಬಾರ್ದು, ಮತ್ತೆ ಸಂಜೆ ಆದ್ರೆ ಸಾಯಂಕಾಲ ಕಸ ಗುಡಿಸಬಾರ್ದು, ಹೊರಗಡೆ ಹಾಕ್ಬಾರ್ದು, ನೈಲ್ಸ್ ಕಟ್ ಮಾಡಬಾರ್ದು. ಇದು ಎಲ್ಲ ದಯವಿಟ್ಟು ಸ್ವಲ್ಪ ನೀವು ಇನ್ನು ಆಮೇಲೆ ಯಾರಾದ್ರೂ ವಿಧವೆ ಅಡ್ಡ ಬಂದ್ಬಿಟ್ರೆ ಆ ಕೆಲಸ ಆಗಲ್ಲ, ಹೋಗಲ್ಲ. ದಯವಿಟ್ಟು ಹೇಳ್ತೀನಿ, ಈ ಪದ ತೆಗೆದಾಕಿ. ನೀವು ಹೋಗೋಂತ ಕೆಲಸಕ್ಕೆ ಆಕೆ ಅಡ್ಡ ಬಂದಿದ್ದಾಳೆ ಅಂತಂದ್ರೆ ಅವಳೇ ಮಹಾಲಕ್ಷ್ಮಿ. ನಮಸ್ಕಾರ ಮಾಡ್ಕೊಂಡು ಹೊರಟೋಗಿ, ನಿಮ್ಮ ಕೆಲಸ ಆಗಿಲ್ಲ ನನ್ನ ಕೇಳಿ. ಯಾವುದು ಅಪಶಕುನ? ಬೆಕ್ಕು ಅಪಶಕುನ ಅಂತೀರ್ರಿ. ಜನ ಸತ್ತಿರೋದು ನಾಯಿ ಅಡ್ಡ ಬಂದು, ನೀವು ಬೆಕ್ಕು ಅಂತೀರಿ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಮೊದಲು ಕೆಲವೊಂದು ಮೌಢ್ಯಗಳನ್ನ ಪಕ್ಕಕ್ಕೆ ತೆಗೆದಾಕಿ. ಜೀವನದಲ್ಲಿ ಕೆಲವು ಪರೀಕ್ಷೆಗಳು ಬರ್ತವೆ. ಪರೀಕ್ಷೆಗಳನ್ನ ಎದುರಿಸಬೇಕಾದ್ರೆ ಬಹಳ ಪ್ರಮುಖವಾಗಿರೋ ಘಟ್ಟಗಳಿದಾವೆ. ಅದಕ್ಕಾಗಿ ಶುಕ್ರವಾರ ಮಂಗಳವಾರವೋ ನೀವು ಪಡ್ಕೊಳ್ಬೇಕಂತ ಏನು ಹೊರಡ್ತೀರೋ, ನೀವು ಅಂತಹದ್ದೇ ಕಷ್ಟದಲ್ಲಿದ್ರೆ ಒಂದು ಬಾರಿ ನೀವು ಆ ಬಡವ ತಿನ್ನಲಿಕ್ಕೆ ಅನ್ನವಿಲ್ಲದೆ ಅಥವಾ ಯಾವುದೋ ಒಂದು ಕೊರಗು, ಯಾವುದೋ ಒಂದು ಟೆನ್ಷನ್, ಯಾವುದೋ ಒಂದು ನೋವು, ಹೇಳಿಕೊಳ್ಳಲಾಗಿರತಕ್ಕಂತಹ ನೋವಿಟ್ಟುಕೊಂಡಿದ್ದಾನೆ ಅಂತಂದ್ರೆ ಅವನು ನಿಮ್ಮ ಹಾಗೇನೆ ಮನುಷ್ಯನೇ. ಬಹುಶಃ ಅವನನ್ನು ಯಾವ ಕರ್ಮ ಅವನನ್ನ ಕಾಡ್ತಾ ಇದೆಯೋ ಅದಕ್ಕೆ ಯೋಗಾಗ್ನಿ ಕರ್ಮಂ ದಗ್ಧಯೇತ್ ಅಂತ ಹೇಳ್ತಾನೆ. ಅವನು ಪ್ರತಿನಿತ್ಯ ಒಂದರಲ್ಲಿ ಬರ್ತಿದ್ರೆ, ಒಂದು ಪ್ರೊಸೆಸ್ ಅಲ್ಲಿ ಬರ್ತಿದ್ರೆ ಅವನನ್ನ ಕರ್ಮ ತೊಳೆದಾಕತ್ತೆ. ಪಾಪ ಅವನಿಗೆ ಸಾಕಾಗ್ತಿಲ್ಲ ಟೈಮು, ಮತ್ತೊಂದು ಇನ್ನೊಂದು, ಅವನನ್ನ ಪಾಪ ಕಾಡ್ತಾ ಇರುತ್ತೆ. ನಿಮ್ಮನ್ನು ಬೇಡದಾಗ ದಯವಿಟ್ಟು ನಿಮ್ಗೆ ಏನು ಸಾಧ್ಯ ಆಗುತ್ತೆ ಅದು ಸಹಾಯ ಮಾಡಿ. ಯಾವುದೇ ವಾರವನ್ನು ನೋಡದೆ, ನಾವು ಅದಕ್ಕೆ ವಾರಗಳನ್ನು ಇಟ್ಕೊಂಡಿದ್ದೀವಿ, ಟೈಮ್ ಅಂತ ಕೆಲವೊಂದಕ್ಕೆ ನೋಡಿ. ನೀವು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಈ 7 ವಾರಗಳಲ್ಲಿ ಸೇಮ್ ಬಿಸಿಲಿರುತ್ತಪ್ಪ.
ಭಾನುವಾರ ಇವತ್ತು ಆ ಬಿಸಿಲು ಕಲರ್ ಚೇಂಜ್ ಆಗಿದೆಯೇನೋ, ಶುಕ್ರವಾರ ವೈಟ್ ಕಲರ್ ಬಿಸಿಲು ಇದೆಯಾ? ಅದಕ್ಕೆ ರಾತ್ರಿಗಳು ಹೇಗೆ ಕಾಣಿಸ್ತವೋ ಹಗಲ್ ಹಾಗೇನೆ. ನಿಮ್ಗೆ ಸಹಾಯ ಮಾಡೋ ಮನಸ್ಸಿದ್ರೆ ಕೃಷ್ಣಾರ್ಪಣ ಕೊಟ್ಟು ಬಿಡಿ. ಮನಸ್ಸಿಲ್ಲ ನೆಪ ಹೇಳಿಬಿಡಿ. ಕಷ್ಟದ ಸಂದರ್ಭದಲ್ಲಿ ಅವನು ಕನ್ನಿಂಗ್ ಫೆಲೋನ ಯೋಚನೆ ಮಾಡಿ ಒಮ್ಮೆ. ಆ ತರ ಆದ್ರೆ ಬಹುಶಃ ನೀನು ಎಲ್ಲೋ ಒಂದ್ ಕಡೆ ನೀನು ಅಂದಿದ್ದು ನೀನು ಮಾಡಿದ್ದು ಸರಿ ಪರ್ಸೆಂಟೇಜ್ ಅದು ಕೂಡ. ಆದ್ರೆ ಈ ತರದ ಶುಕ್ರವಾರ ಕೊಡಬಾರ್ದು, ಮಂಗಳವಾರ ತಗೋಬೇಕು, ಇವೆಲ್ಲ ಅಲ್ಲ. ಆಕ್ಚುಲಿ ನೀವು ಶುಕ್ರವಾರ ಮಹಾಲಕ್ಷ್ಮಿ ಅಂತಲೇ ಪೂಜಿಸಿ. ಏನಕ್ಕೆ ಪೂಜಿಸ್ಲಿಕ್ಕೆ? ನೀವೇನಾದ್ರೂ ತೆಗೆದುಕೊಡ್ಬೇಕು ಮಾಡ್ಬೇಕು ಅಂತಂದ್ರೆ ಶುಕ್ರವಾರ ದಿವಸ ನೀವು ಹಾಲಿನವನಿಗೆ ಕಾಸು ಕೊಡಲ್ವಾ? ಶುಕ್ರವಾರ ದಿವಸ ನೀವು ತರಕಾರಿನವನಿಗೆ ಹಾಲಿನ ದುಡ್ಡು ಕೊಡಲ್ವಾ? ಶುಕ್ರವಾರ ದಿವಸ ನೀವು ಬಟ್ಟೆ ತಗೊಳಲ್ವಾ? ಅವನು ಕೊಡಲ್ವಾ? ಇದು ಹಣವೇ. ವ್ಯವಹಾರದಲ್ಲೂ ಕೂಡ ಹಣ ಹೋಗುತ್ತೆ ಬರುತ್ತೆ. ಅದಕ್ಕೆ ಇದನ್ನು ತೆಗೆದುಕೊಳ್ಳದೆ ನಾನು ಹೇಳ್ತಿರೋದು, ನೀವು ಪಡ್ಕೊಳ್ಬೇಕು ಅಂತ ಬೇಕುಗಳೇನಿದೆಯೋ ಅದನ್ನ ಪಡ್ಕೊಳ್ಬೇಕಾದ್ರೆ ಹಣ ಯಾರಿಂದಲೋ ಕೇಳಿ ಪಡ್ಕೊಳ್ಬೇಕು ಅಂತಿದ್ರೆ, ಒಟ್ಟಾರೆ ನಾನು ಯಾರಿಂದಲೋ ದೊಡ್ಡ ಮಟ್ಟದ ಸಾಲ ತೆಗೆದುಕೋಬೇಕು ಗುರುಗಳೇ, ಸಾಲ ತೆಗೆದುಕೋಬೇಕು, ನನಗೆ ಬರ್ತಾ ಇಲ್ಲ, ಬ್ಯಾಂಕಿಂದ ಸಾಲ ಕೇಳಿದೀನಿ, 1-2 ಕೋಟಿ 3 ಕೋಟಿ ಅದು ಬರ್ಬೇಕು ಗುರುಗಳೇ. ಏನು ಮಾಡುದು? ಯಾವುದೋ ಒಂದು ಪೇಪರ್ ನಮ್ಗೆ ಅಡ್ಡ ಕಾಡ್ತಾ ಇದೆ, ಯಾಕೆ ನಮ್ ಟೈಮ್ ಸರಿ ಇಲ್ವೇನೋ ಅಂತ ಅವರು ಈ ರೆಮಿಡಿನ ಮಾಡ್ಕೊಂಡೆ. ಯಾವುದು? ಜೋಡಿ ತೆಂಗಿನಕಾಯಿಗಳು, 2 ಜೋಡಿ ತೆಂಗಿನಕಾಯಿ ಪೂರ್ಣವಾಗಿ ಅರಿಶಿಣವನ್ನ ಬಳದು ಬಿಟ್ಟು ನೀರಿಂದ ಅರಿಶಿಣ ಕಲಸಿ ಪೇಸ್ಟ್ ಮಾಡಿಕೊಂಡು 2 ಕಾಯಿಗಳಿಗೆ ಬೆಳೆದು ಬಿಟ್ಟು, ನೀವು ಕೇಳಿ ಶುಕ್ರವಾರಕ್ಕೆ ಬರ್ತಾ ಇದೆ, ಶುಕ್ರವಾರದ ದಿವಸ ಗುರುಹೋರ, ಶುಕ್ರವಾರದಲ್ಲಿ ಶುಕ್ರಹೋರ ಅಲ್ಲ ಗುರುಹೋರಾನಲ್ಲಿ ಇದಕ್ಕೆ ಬೆಳೆದು ಬಿಟ್ಟು 9 ಕಡೆ ಅದಕ್ಕೆ ಕುಂಕುಮವನ್ನ ಇಟ್ಟು ನೀವು ಮನೆಯಲ್ಲಿ ಇಟ್ಟು ಅದನ್ನ ಒಂದು ಕಡೆ ಒಂದು ತಟ್ಟೆಯಲ್ಲಿ ಇಟ್ಟುಬಿಟ್ಟು, ಏನು ಕೆಳಗಡೆ ಏನು ಬೇಡ, ಅಕ್ಕಿ ಬೇಡ, ಗೋಧಿ ಬೇಡ, ಒಂದು ತಟ್ಟೆಯಲ್ಲಿ ಅಡಕೆ ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. 3 ದಿನಗಳ ಕಾಲ ಶುಕ್ರವಾರ ಮಾಡ್ಕೊಂಡ್ರಿ, ಶನಿವಾರ ಮಾಡ್ಕೊಂಡ್ರಿ, ಭಾನುವಾರ ನಿಮ್ಮ ಆಹಾರ ಪದ್ಧತಿ ಸಾತ್ವಿಕವಾಗಿ ನಿಮ್ಮ ಆಹಾರ ಪದ್ಧತಿ ಇದ್ದು ಇದಕ್ಕೆ ನಮಸ್ಕಾರ ಮಾಡ್ಕೊಳ್ತಾ 1 ತೆಂಗಿನಕಾಯಿಯನ್ನ ಮನೇಲಿ ಇಟ್ಕೊಂಡು ಇನ್ನೊಂದು ತೆಂಗಿನಕಾಯಲ್ಲಿ ಹರಿಯೋ ನೀರಿಗೆ ಹಾಕುವಂಥದ್ದು ಅಥವಾ ಕೆರೆಗೆ ಹಾಕುವಂಥದ್ದು ಅಥವಾ ಬಾವಿಗೆ ಹಾಕುವಂಥದ್ದು. ದುರ್ನಾತ ಇರುತ್ತಲ್ಲ ಆ ನೀರಿಗೆ ಹಾಕಬಾರದು. ಇನ್ನು ಉಳಿದಾಗೆ ಒಂದನ್ನು ಹಾಕ್ತೀರಿ ಅಂತಂದ್ರೆ, ಒಂದನ್ನು ಪಡ್ಕೊಂಡಿದ್ದೀರಿ ಅಂತಂದ್ರೆ, ಕೇವಲ ದಿನಗಳಲ್ಲಿ ನೀವು ಊಹಿಸದ ದಿನಗಳಲ್ಲಿ ನೀವು ಆ ಹಣವನ್ನ ಪಡೆದುಕೊಳ್ಳುತ್ತೀರಿ, ಪಡೆದುಕೊಂಡೇ ತೀರ್ತೀರಿ. ಪಡೆದುಕೊಂಡ ಮೇಲೆ ಈ ತೆಂಗಿನಕಾಯಿ ಏನು ಮಾಡ್ಬೇಕು ಗುರುಗಳೇ? ಹೌದು, ಇದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ನೀವು ಪ್ರಶ್ನೆಗಳು ಕೇಳಿದ್ರೆ ನನಗೆ ನೆನಪು ಬರುವಂಥದ್ದು, ಒಂದೊಂದ್ಸಲ ಮರೆತು ಬಿಡ್ತೀನಿ. ಆ ತೆಂಗಿನಕಾಯಿ ಹೇಳಿರ್ತೀನಿ ಖುಷಿಯಿಂದ ರೆಮಿಡಿ ಮಾಡ್ಕೊಳ್ಳಿ ಅಂತ. ಆ ತೆಂಗಿನಕಾಯಿಯನ್ನ ನಿಮಗೆ ಆ ಕೆಲಸ ಆದ ಮೇಲೆ ಮನೆಯಲ್ಲಿ ದೇವರಿಗೆ ಹೊಡೆದು ನೈವೇದ್ಯ ಮಾಡಿ ಅದನ್ನ ನೀವು ಪೊಂಗಲ್ ಮಾಡ್ತಿರೋ ಅಥವಾ ದೋಸೆಗೆ ಚಟ್ನಿ ಮಾಡ್ತಿರೋ, ಒಟ್ಟಾರೆ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಪದ್ಧತಿ. ಬೇರೆ ಇನ್ನೆಂತ ಇಲ್ಲ. ಅರಿಶಿನ ಬಳದಿದ್ದೀರಿ, 9 ಕಡೆ ಕುಂಕುಮ ಇಟ್ಟಿದ್ದೀರಿ, ಯಾವುದು ಅದರಲ್ಲಿ ಅಂತಲ್ಲ, ಯಾವುದಾದ್ರೂ ಒಂದು ತೆಗೆದುಕೊಂಡು ಹೋಗಿ ನೀರಿಗೆ ಹಾಕ್ತೀರಿ. ಇದು ಗಂಗಾವತರಣ ಅಂತ ಹೇಳುತ್ತೆ. ಗಂಗಾವತರಣ ಅಂತಕ್ಕಂತಹ ಕಥೆಯನ್ನ ನೀವು ಕೇಳಿಯಪ್ಪ. ಯಾಕಂದ್ರೆ ನಾನು 40-50 ನಿಮಿಷ ಹೇಳ್ತೀನಿ. ಗಂಗಾವತರಣವನ್ನ ನೀವು ಕೇಳ್ತೀರಾ ಅಂತಂದ್ರೆ ಏನು ಬರುತ್ತೆ ಗೊತ್ತಾದ್ರಲ್ಲಿ? ನಿಮ್ಮ 7 ಜನ್ಮಗಳು ತೊಳೆದು 7 ಮಹಡಿಗಳು ಕಟ್ಟುವಂತ ಸಂಪತ್ತು ಪಡ್ಕೊಳ್ತಾರೆ. 7 ಮಹಡಿಗಳು ಕಟ್ಟೇ ತೀರ್ತೀರಿ. ಗಂಗಾವತರಣವನ್ನ ನೀವು ಕೇಳಿದ್ದೆ ಆದ್ರೆ, ಗಂಗಾವತರಣವನ್ನ ನೀವು ಓದಿದ್ದೆ ಆದ್ರೆ. ಇನ್ನು ನಾನು ಜಾಸ್ತಿ ಮಾತಾಡೋದು ಬೇಡ, ನೀವು ನೋಡಲ್ವಲ್ಲ, ಅದಕ್ಕೆ ಶುಭಂ ಭೂಯಾತ್, ಒಳಿತಾಗ. ನಿಜಕ್ಕೂ ಕೂಡ ಗುರುಗಳೇ ಬಹಳ ಉತ್ತಮವಾಗಿರುವಂತಹ ವಿಚಾರದ ಬಗ್ಗೆ ನಮ್ಗೆ ಅದ್ಭುತವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ಮಾತನಾಡ್ತಾ ಮಧ್ಯ ನೀವು ಈ ಗಂಗಾವತರಣ ಕತೆ ಕೂಡ ಹೇಳಿದ್ರಿ. ಇದನ್ನ ನೀವೇ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಬಹಳ ಸಹಾಯ ಆಗುತ್ತೆ. ಆದ್ರೆ ಖಂಡಿತ ಮುಂದೆ ವಿಡಿಯೋಗಳಲ್ಲಿ ನೀವು ಇದ್ರ ಬಗ್ಗೆ ಮಾತನಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಗುರುಗಳೇ. ಬಹಳನೇ ಧನ್ಯವಾದಗಳು ತಮ್ಗೆ. ನಮಸ್ಕಾರಗಳು. ಹರೇ ಶ್ರೀನಿವಾಸ. ಇದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ಖಂಡಿತ ನಮಗೆ ಗೊತ್ತಿಲ್ಲದೆ ಇರುವಂತ ಮಾಹಿತಿಯನ್ನ ಸರಳ ರೀತಿಯಲ್ಲಿ ನಮ್ಗೆ ಹೇಗೆ ತಲುಪಿಸ್ಬೇಕು ಅನ್ನೋ ಒಂದು ಕೆಲಸವನ್ನ ಗುರುಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮ್ಗೆ ಇಷ್ಟ ಆಗ್ತಾ ಇದ್ದಲ್ಲಿ ನೀವು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಬಹುದು. ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.